ಹಾಯ್ ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಚಂದನ ವ್ಲಾಗ್ಸ್ಗೆ ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಿವತ್ತು ತುಂಬ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಕೆಲಸಕ್ಕೆ ಕೂಡ ಹೋಗಿರಲಿಲ್ಲ. ಸೊ ಬೆಳಗ್ಗೆಯಿಂದ ಫುಲ್ ಮಲಗೆ ಇದ್ದೆ. ಸೊ ಆಲ್ಮೋಸ್ಟ್ 4:30 ಹಂಗೆ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ದೇವ್ರ ಪೂಜೆ ಮುಗಿಸಿ ನಿಮಗೆಲ್ಲ ನಾನೊಂದು ರೆಸಿಪಿ ಹೇಳ್ಕೊಡ್ತೀನಿ ಇವತ್ತು. ಸೊ ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನನಗೆ ಹುಷಾರಿಲ್ದಿರೋ ಕಾರಣ ನನಗೆ ವಾಯ್ಸ್ ಓವರ್ ಕೂಡ ತುಂಬ ಕಷ್ಟ ಆಯಿತು ಕೊಡೋದಕ್ಕೆ. ನಾನು ಪೂಜೆ ಮಾಡಬೇಕಾದ್ರೆ ಲಕ್ಕಿ ಕೂಡ ನನ್ನ ಜೊತೆನೇ ಕೂತಿದ್ಲು. ಯಾವಾಗಲೂ ಅಷ್ಟೇ, ಲಕ್ಕಿನೂ ನನ್ನ ಜೊತೆ ಯಾವಾಗಲೂ ಇರ್ತಾಳೆ. ಅವಳು ಇರೋದ್ರಿಂದ ನನಗೆ ಒಂದು ಸೇಫ್ಟಿ ಅಂತ ಫೀಲ್ ಆಗುತ್ತೆ. ಬಿಕಾಸ್ ಎನಿ ಟೈಮ್ ನಾನು ಬೇಜಾರಾದಾಗಲೂ ಅಷ್ಟೇ, ಎವ್ರಿ ಟೈಮ್ ಶಿ ವಿಲ್ ಬಿ ದೇರ್ ವಿತ್ ಮೀ. ಸೊ ದೇವ್ರ ಪೂಜೆಗೆ ಅಂತ ಹೇಳಿ ದೀಪ ಎಲ್ಲ ಹಚ್ಚಿ ಸೊ ದೇವ್ರ ಪೂಜೆ ಕೂಡ ಮುಗಿಸ್ದೆ. ನೀವು ನೋಡ್ತಾ ಇರ್ಬೋದು ಅವಳು ಹೆಂಗೆ ಕೂತ್ಕೊಂಡು ನೋಡ್ತಿದ್ದಾಳೆ ಅಂತ. ಪೂಜೆ ಮುಗಿಯೋರ್ಗೂ ಹಾಗೆ ಕೂತಿರ್ತಾಳೆ ಯಾವಾಗ್ಲೂ. ಆಮೇಲೆ ಅವಳು ನಾನು ಕುಂಕುಮ ಇಟ್ಕೊತಿದ್ರೆ ಅವಳು ಕೂಡ ಕುಂಕುಮ ಇಟ್ಸ್ಕೊಂಡು ಹೋಗ್ತಾಳೆ, ಆ ಥರ ಅವಳು. ಸೊ ದೇವ್ರ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾನಿವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಹಾಗೆ ಹೇಳಿದಾಗೆ ನಾನು ಇವತ್ತು ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಇವತ್ತಿನ ರೆಸಿಪಿ ಬಂದು ನಾನು ಟೊಮೆಟೊ ರಸಮ್ ಮಾಡ್ಕೋತಿದ್ದೆ, ಜೊತೆಲಿ ಈರುಳ್ಳಿ ಪಕೋಡ ಮಾಡ್ಕೋತಿದ್ದೆ. ಆ್ಯಂಡ್ ಜೊತೆಲಿ ನಾನು ಇವತ್ತು ಕಡಲೆಕಾಯಿ ಬರ್ಫಿ ಮಾಡ್ಕೊತಾ ಇದ್ದೀನಿ. ನಾನು ಲಾಸ್ಟ್ ವೀಕಿಂದ ಕಡಲೆಕಾಯಿ ಬರ್ಫಿ ಮಾಡಬೇಕು ಅಂತ ಅನ್ಕೊತಾನೆ ಇದ್ದೀನಿ, ಆಗ್ತಾನೆ ಇಲ್ಲ, ತುಂಬ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ. ಸೊ ಇವಾಗ ನಾನು ಫೈನ್. ಸೊ ಇವತ್ತು ರೆಸಿಪಿ ಹೇಳ್ಕೊಡ್ತೀನಿ, ನೀವೆಲ್ಲ ರೆಡಿ ಅಲ್ಲ? ಬನ್ನಿ ಇವತ್ತು. ಸೊ ಕಡಲೆ ಬೀಜ ಬರ್ಫಿಗೆ ಅಂತ ಹೇಳಿ ನಾನು 2 ಕಪ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. 2 ಕಪ್ಪು ಅಂದರೆ 1 kg ಅಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದಾದಮೇಲೆ 3/4 kg ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ತುಪ್ಪ, ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದು ಬಂದು ಜಸ್ಟ್ ನಾವು ಹಾರ ಹಾಕ್ತೀವಲ್ಲ ಅವಾಗ ಯೂಸ್ ಮಾಡೋದಕ್ಕಷ್ಟೇ, ಜಾಸ್ತಿ ಏನು ತುಪ್ಪ ಯೂಸ್ ಮಾಡೋದೇನು ರಿಕ್ವೈರ್ಮೆಂಟ್ ಇಲ್ಲ ಇದಕ್ಕೆ. ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕೊಳ್ಳೋಣ. 2 ಕಪ್ ಆಗೋಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ 2 ಕಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉರಿಬೇಕು. ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಜಾಸ್ತಿ ಉರಿ ಇಟ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಉರಿಯಲ್ಲ. ಸ್ವಲ್ಪ ಜಾಸ್ತಿ ಉರಿ ಮಾಡ್ಕೊಂಡು ಸ್ವಲ್ಪ ಕಮ್ಮಿ ಉರಿ ಮಾಡ್ಕೊಂಡು ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ಥರ ಹಾಕಬೇಕು. ಬ್ರೌನ್ ಕಲರಿಶ್ ಬಂದಾದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಸೊ ಅದನ್ನು ತಟ್ಟೆಯಲ್ಲಿ ಆರಕ್ಕಿಡೋಣ. ಅದಾದಮೇಲೆ ಅದೇ ಕಡಾಯಿಗೆ ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ತೆಗಿಬೇಕಾಗತ್ತೆ. ಆ ಪಾಕ ಚೆನ್ನಾಗಿ ಆಗಬೇಕು, ಪಾಕ ನೀಟಾಗಿರಬೇಕು. ನಾನು ಪಾಕ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಆಲ್ಮೋಸ್ಟ್ ಕರಗಬೇಕು. ಆ ನೊರೆ ಇದೆಯಲ್ಲ, ಆ ನೊರೆ ಎಲ್ಲ ಹೋಗಬೇಕು, ಆವಾಗಲೇ ಸರಿ. ಅದಾದಮೇಲೆ ಕಡಲೆ ಬೀಜ ಆರಿದೆ. ಸೊ ಅದನ್ನು ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನು ತರ್ತರಿಯಾಗಿ ರುಬ್ಬಿಟ್ಕೋಬೇಕಾಗತ್ತೆ. ನೋಡಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೋಬೇಕು. ಈ ಹದಕ್ಕೆ ತರ್ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು. ನೋಡಿ ಇಷ್ಟು ಹದ ಸಾಕು. ತುಂಬ ಸಾಫ್ಟು ಬೇಡ, ತುಂಬ ಹಾರ್ಡು ಬೇಡ, ತುಂಬ ಬಾಯಿಗೆ ಸಿಗಬೇಕು ಅನ್ನೋದಿಲ್ಲ. ಬಾಯಿಗೆ ಸಿಗಬೇಕು ಅಂದರೆ ನಾರ್ಮಲ್ಲಾಗಿ ಬಿಡಿಸಿ ಮಾಡ್ಕೊಬೋದು. ನಾನು ನೈಸ್ ಬರ್ಫಿ ಮಾಡ್ಕೊಳ್ಳೋದ್ರಿಂದ ಹಂಗೆ ಸಾಕು. ನೋಡಿ ಇವಾಗ ಆಲ್ಮೋಸ್ಟ್ ನೆರೆ ಎಲ್ಲ ಹೋಗಿದೆ. ಸೊ ಇವಾಗ ಪಾಕ ಆಗಿದೆ. ಪಾಕ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಬಟ್ಲಿನ ನೀರು ತೊಗೊಂಡಿದ್ದೀನಿ. ತಣ್ಣೀರನ್ನ ತೊಗೊಂಡು ಆ ಪಾಕನ ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿ ಇರುತ್ತೆ, ಸಡನ್ನಾಗಿ ಮುಟ್ಬಾರ್ದು. ನೋಡಿ ಇವಾಗ ತೊಗೊಳ್ಳೋಣ. ನೋಡಿ ಈ ಥರ ಬರಬೇಕು ಪಾಕ. ಇವಾಗ ತಿರ್ಗಾಬಿಟ್ಟು ನೋಡಿ ನೀಟಾಗಿ ತೆಗೆದ್ರೆ ಅದು ಚಾಕ್ಲೇಟ್ ಇದ್ದಂಗೆ ನೀಟಾಗಿ ಎದಳುತ್ತೆ. ನೋಡಿ ಜೆಲ್ಲಿ ಆದಂಗೆ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ಪಾಕ ಆಗಿದೆ. ಸೊ ಇವಾಗ ನಾನು ರುಬ್ಬಿಟ್ಟಿರೋ ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಯಾಕಂದರೆ ಗಂಟಾಗ್ಬಿಡುತ್ತೆ ಮತ್ತು ಪಾಕ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಗ ಮಿಕ್ಸ್ ಮಾಡಬೇಕು. ಕಮ್ಮಿ ಉರಿಲೇ ಮಾಡ್ಕೊಬೇಕಿದ್ನ, ನಾವು ಜಾಸ್ತಿ ಉರಿ ಮಾಡ್ಕೊಂಡ್ವೋ ಕೆಟ್ವಿ ಅಂತಾನೆ. ಸೊ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಆಗಿದೆ. ಆಫ್ ಮಾಡ್ಕೊಂಬಿಡೋಣ ಗ್ಯಾಸ್ನ. ಸೊ ಅದು ಪಾಕ ಕೆಟ್ಟೋಗೋಕ್ಕೆ ಮುಂಚೆ ಫಸ್ಟು ಒಂದು ತಟ್ಟೆಗೆ ತುಪ್ಪ ಹಚ್ಕೊಳ್ಳೋಣ. ಹಚ್ಕೊಂಡು ಈಗ ಒಂದು 3 ಸ್ಪೂನ್ ಆಗೋಷ್ಟು 3 ಸೌಟು ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಇಷ್ಟು ಸಾಕು. ಎದಕ್ಕೆ ಬಂದರೆ ಆದಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿಯಾಗಿಬಿಟ್ರೆ ಹೋಗ್ಬಿಡುತ್ತೆ, ಅದು ನಾವು ಕಟ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಎದಕ್ಕೆ ಸಾಕು. ಸೊ ನೋಡಿ ಇವಾಗ 3 ಸೌಟು ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನಾವು ಕೈಯಲ್ಲಿ ಮಾಡೋಕ್ಕಾಗಲ್ಲ, ಪಾಕ ಇರೋದನ್ನು ತುಂಬ ಬಿಸಿ ಇರುತ್ತೆ. ಈಗ ನೋಡಿ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡು
ನೀಟಾಗಿ ಒತ್ತಬೇಕಾಗತ್ತೆ. ಇವಾಗ ನನ್ನ ಹತ್ರ ಪೇಪರ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ತಟ್ಟೆನ ಉಲ್ಟಾ ಮಾಡಿ ಈ ಥರ ಮಾಡಿದ್ದು. ಪೇಪರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಪೇಪರ್ ಮೇಲೆ ಹಾಕ್ಕೊಂಡು ಮಾಡ್ಬೋದು ನೀವು. ನೋಡಿ, ರೊಟ್ಟಿ ತಟ್ಟೋ ಪೇಪರ್ ಅಂದರೆ ಯಾವುದೇ ಅಂಗಡಿಲಾದರೂ ಸಿಗುತ್ತೆ. ನೀಟಾಗಿ ಲಟ್ಟಿಸ್ಕೊಂಡು ಈಗ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಅಷ್ಟು ಬಿಸಿ ಇದೆ ಅನ್ಬೇಕಾದ್ರೆ ಕಟ್ ಮಾಡ್ಕೋಬೇಕಾಗತ್ತೆ. ಚಾಕುಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ನೀಟಾಗಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಆರಿದ್ಮೇಲೆ ಈ ಥರ ಬರುತ್ತೆ. ತುಂಬ ಚೆನ್ನಾಗಾಗಿತ್ತು ನೋಡಿ. ಈಗ ಆರಿದೆ, ಸೊ ನೋಡಿ ತುಂಬ ಚೆನ್ನಾಗಾಗಿತ್ತು. ಇದು ಕೂಡ ಟೇಸ್ಟಿಯಾಗಿತ್ತು. ಅದಾದಮೇಲೆ ಟೊಮೆಟೊ ರಸಮ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು 3 ಟೊಮೆಟೊನ ನಾನು ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣ ನೀರು ಹಾಕಿ ನೆನೆಸಿಡೋಣ. ಸೊ ಟೊಮೆಟೊ ರಸಮ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಸಾಸಿವೆ, 1-2 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇವಾಗ ಆಲ್ಮೋಸ್ಟ್ ಅದು ಚಟಪಟ ಅಂದಮೇಲೆ ಈಗ ಒಂದು ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಜೀರಿಗೆ ಮೆಣಸಿನ ರಸನೂ ಕೂಡ ಮಾಡ್ಬೋದು. ಅದಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನಿಮಗೆ ಒಂದು ಸತಿ ಹೇಳ್ಕೊಡ್ತೀನಿ ಆ ರೆಸಿಪಿ ಕೂಡ. ಸೊ ಇವಾಗ ನೋಡಿ ಎಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಕೊಳ್ಕೊಡೋಣ. ನೋಡಿ ಈ ಅದಕ್ಕೆ ಬರಬೇಕು. ಇವಾಗ ಚೆನ್ನಾಗಿ ಆಗಿದೆ. ಇವಾಗ ನಾವು ಟೊಮೆಟೊ ರುಬ್ಬಿಟ್ಟಿದ್ವಿ ಅಲ್ವಾ, ಆ ಪ್ಯೂರಿನ ಹಾಕ್ಕೋಬೇಕಾಗತ್ತೆ. ನೋಡಿ 3 ಟೊಮೆಟೊ ನಾನು ಸ್ವಲ್ಪನೂ ನೀರು ಹಾಕ್ಕೊಳ್ದೆ ರುಬ್ಬಿರೋದು, ಅದು ನೀಟಾಗಿ ರುಬ್ಬಿರೋದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹುಣ್ಸೆಹಣ್ಣು ಹುಳಿ ನೆನೆಸಿದ್ನಲ್ಲ, ಹುಣ್ಸೆಹಣ್ಣು ಅಕ್ಕಿ ಉಚ್ಚಿ ಅದನ್ನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಖಾರ ಎಷ್ಟು ಬೇಕು ಅಷ್ಟು, ನಿಮಗೆ ಚಿಲ್ಲಿ ಪೌಡರ್ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ರಸಮ್ ಪೌಡರ್ ಆಪ್ಷನಲ್, ಇದಕ್ಕೆ ನಂಗೆ ರಸಮ್ ಪೌಡರ್ ಇಷ್ಟ, ಸೊ ಅದಕ್ಕೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ರಸಮ್ ಪೌಡರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಇದ್ರೇ ಟೊಮೆಟೊ ರಸಮ್ ಟೇಸ್ಟು. ಈಗ ನೋಡಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಕುದಿ ಬರಬೇಕು. ನೋಡಿ ಈಗ ಲಿಟ್ನ ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಈಗ ನೋಡಿ ಇಟ್ಟಿದ್ದೀನಿ. ನೋಡಿ ಆಲ್ಮೋಸ್ಟು ಆಗಿದೆ. ರಸಮ್ ಕೂಡ ತುಂಬ ಚೆನ್ನಾಗಾಗಿದೆ ರಸಮು. ನನ್ನ ಹಸ್ಬೆಂಡ್ಗೆ ನಾನು ಮಾಡೋ ಟೊಮೆಟೊ ರಸಮ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರಂತೂ. ಅವ್ರಿಗೋಸ್ಕರ ಅಂತಲೇ ಮಾಡಿದ್ದೆ ಇದನ್ನು. ಸೊ ರಸಮ್ ರೆಡಿಯಾಗಿದೆ. ಅದಾದಮೇಲೆ ನಾನು ಈರುಳ್ಳಿ ಪಕೋಡ ಮಾಡೋದು ರೆಸಿಪಿನ ಹೇಳ್ಕೊಡ್ತೀನಿ. ಈರುಳ್ಳಿ ಪಕೋಡಕ್ಕೆ ಅಂತ ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡಿ ಸ್ಪ್ಲಿಟ್ ಮಾಡ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು 3 ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ನಾವು ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟು ಏನು ಯೂಸ್ ಮಾಡೋದು ಬೇಡ. ಸೊ 1 ಈರುಳ್ಳಿ ಹಾಕ್ಕೊಂಡಿರೋದು, ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದೇ ಸಾಕು. ಒಂದು 4-5 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು, ಚಿಲ್ಲಿ ಪೌಡ್ರು ನೀವು ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ನಾನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಸಿ ಒಂದು 10 ಮಿನಿಟ್ಸ್ ನೆನೆಯೋಕ್ಕಿಡೋಣ. ಅದಾದಮೇಲೆ ಬಾಣಲಿ ಇಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನೋಡಿ ನೀಟಾಗಿ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ ಅಂತ ನೋಡೋದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಕಲಸಿರೋ ಹಿಟ್ಟನ್ನ ಹಾಕ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಇವಾಗ ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಎಣ್ಣೆ ಕಾದಿದೆ ನೋಡಿ. ಇವಾಗ ಪಕೋಡನ ನೀಟಾಗಿ ಈ ಥರ ಬಿಟ್ಕೊಬೇಕಾಗತ್ತೆ. ಬಿಟ್ಕೊಂಡು 2 ಸೈಡು ಬೇಯಿಸ್ಕೊಂಡು ಗರಿಯಾಗಿ ತಿಂತಾಯಿದ್ರೆ ಒಳ್ಳೆ ಟೇಸ್ಟು. ಇವತ್ತು ಬೇರೆ ಮಳೆ ಬಂದಿತ್ತಾ, ನನಗಂತೂ ಪಕೋಡ ತಿನ್ನಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿತ್ತು. ಸೊ ಮಾಡಿಕೊಂಡು ತಿಂದು ಬಿಟ್ಟೆ. ಎಲ್ಲರಿಗೂ ತುಂಬ ಇಷ್ಟ ಆಯಿತು ನಾನು ಮಾಡಿದ್ದು ಇವತ್ತು ರೆಸಿಪೀಸು. ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ತಿಂದರು. ನೋಡ್ತಾ ಇರ್ಬೋದು ಪಕೋಡ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ನೋಡಿ ಈ ಥರ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಪಕೋಡ ಕೂಡ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ನೀಟಾಗಿ. ನೋಡಿ ಪಕೋಡ ಮಾಡಿಕೊಂಡು ಅನ್ನ ರಸಮ್ ತಿನ್ಕೊಂಡು ತಿಂತಾಯಿದ್ರೆ ಒಳ್ಳೆ ಟೇಸ್ಟ್. ಅದಂತೂ ಈ ಮಳೆ ಟೈಮಲ್ಲಂತೂ ಅದು ಒಳ್ಳೆ ಟೇಸ್ಟು. ಊಟ ಎಲ್ಲ ಮುಗಿಸ್ಕೊಂಡು ಲಕ್ಕಿನ ವಾಕಿಂಗ್ ಕರ್ಕೊಂಡೋಗಿ ನೀಟಾಗಿ ಎವ್ರಿಡೇ ನಾವು ವಾಕಿಂಗ್ ಮಾಡ್ತೀವಿ. ಸೊ ಲಕ್ಕಿನ ವಾಕಿಂಗ್ ಕರ್ಕೊಂಡು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಕೂಡ ಬಂದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋನ ವಾಚ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.